ಸೇರಿಸಿದ್ರೆ ಎಲ್ಲರಿಗೂ ಒಂದು ಧೈರ್ಯ ಬರುತ್ತೆ, ಸಂಘಟನೆ ಪ್ರಬಲವಾಗಿದೆ ಅಂತೇಳಿ ಅಂತ ಇನ್ನು ಹಲವಾರು ವಿಚಾರ ಇಟ್ಕೊಂಡು ಈ ಒಂದು ಕಾರ್ಯಕ್ರಮ ಆಯೋಜಿಸ್ತೀವಿ. ನಾವು ಈ ಕಾರ್ಯಕ್ರಮನ ಯಾವುದೇ ದೇಣಿಗೆ ಎತ್ತಿ ಏನು ಮಾಡಿಲ್ಲ. ನಾವು ಕನ್ನಡ ಜಾಗೃತಿ ವೇದಿಕೆಯ ಅಭಿಮಾನ ನಮ್ಮ ರಾಜ್ಯಾಧ್ಯಕ್ಷರು ಮತ್ತೆ ನಮ್ಮ ಮಹಿಳಾ ಪದಾಧಿಕಾರಿಗಳು, ಹಿರಿಯರು, ಏನು ರಾಜ್ಯ ಮಟ್ಟದ ನಾಯಕರಿದ್ದಾರೆ, ನಿಮ್ಮೆಲ್ಲರ ಆಶೀರ್ವಾದದಿಂದ ನಾವೇ ಹಣ ಹಾಕೊಂಡು ಸುಮಾರು ಒಂದು 80 ಜನ ಸೇರ್ತಾರೆ ಅಂತೇಳಿ ಕಾರ್ಯಕ್ರಮ ಆಯೋಜಿಸಿದ್ವಿ. 125-130 ಜನ ಇದ್ದಾರೆ. ಸಂತೋಷ, ಏನು ತೊಂದರೆ ಇಲ್ಲ. ಅದೇ ರೀತಿ ಈ ಒಂದು ಕಾರ್ಯಕ್ರಮ ನಾನು ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ನಾನು ಅವತ್ತು ಮಾತು ಕೊಟ್ಟಿದ್ವಿ. ನಮ್ಮ ನಾಗರಾಜು ಮತ್ತೆ ನಮ್ಮ ಶಶಿಧರು ಮತ್ತೆ ನಮ್ಮ ಶಿವಸ್ವಾಮಿ ಮತ್ತೆ ನಮ್ಮ ಗುರುಪ್ರಸಾದ್, ಮಹಾದೇವರು, ಇನ್ನು ಹಲವಾರು ಜನ ನಾವು ತಮ್ಮ ನೃತ್ತಮ್ಮರು ಎಲ್ಲರೂ ಸೇರಿ ನಾವು ಕೆಲಸ ಮಾಡಿದ್ದೀವಿ. ನಾವು ಇದೇ ರೀತಿ ನೀವೆಲ್ಲರೂ ನಮ್ಮ ರಾಜ್ಯಾಧ್ಯಕ್ಷರು ಮತ್ತೆ ರಾಜ್ಯಗಳಿಗೆ ಒಪ್ಪಿದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಸಹಕಾರದಿಂದ ನಾವು ಕೂಡ ಸೇರಿ ಸಿದ್ಧಗಂಗೆ ಮಠದಲ್ಲಿ ಒಂದು ಕಾರ್ಯಾಗಾರ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಇಲ್ಲ ಅದೇ ಆಗಿಲ್ಲ ಅಂತಂದ್ರೆ ಮುನ್ಸಿಪಲ್ ಯಾರಾದ್ರೂ ಸಪೋರ್ಟ್ ಕೊಟ್ಟರೆ ನಾವು ಕೂಡ ನಿಮ್ಮ ಜೊತೆಗೆ ಒಂದು ಸ್ವಲ್ಪ ತನುಮಾನಧನ ಹಾಕಿ ಸುತ್ತೂರು ಮಠದಲ್ಲಿ ಒಂದು ಕಾರ್ಯಾಗಾರ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಅದೇ ರೀತಿ ಆಗಲ್ಲ ಅಂತಂದ್ರೆ ಮನೆ ಯಾರೋ ಇಳಕಲ್ ಮಠದಲ್ಲಿ ಸ್ವಾಮೀಜಿಯವರು ನಾನು ಯಾವ್ದೋ ರೂಪದಲ್ಲಿ ಅವ್ರನ್ನ ಮಾತಾಡಿಸಿ ಎಲ್ಲ ಮಾಡಿದಾಗ ಬನ್ನಿ ಒಂದು ಕಾರ್ಯಾಗಾರ ಮಾಡಿ ನಾವು ಜಾಗ ಕೊಡ್ತೀವಿ, ಊಟ ಹಾಕ್ತೀವಿ ಮಠದಲ್ಲಿ ಅಂತೆಲ್ಲ ಹೇಳಿದ್ರು. ಅದೇ ರೀತಿ ನಾವು ರಾಜ್ಯ ಸುತ್ತಿ ಎಲ್ಲಾ ಕಡೆ ಇದು ಹಲವಾರು ರೀತಿ ಚಾಮುಂಡಿ ಬೆಟ್ಟ ಇರ್ಬೋದು, ಧರ್ಮಸ್ಥಳ ಇರ್ಬೋದು, ಇಲ್ಲ ನಮ್ಮ ಸಿದ್ಧಗಂಗೆ ಮಠ ಇರ್ಬೋದು, ಸುತ್ತೂರು ಮಠ ಇರ್ಬೋದು, ಇಲ್ಲ ಆದಿಚುಂಚನಗಿರಿಯಲ್ಲಿ ಮಾತಾಡೋದಕ್ಕೆ ನಮ್ಮ ಯಾರು ಅಲ್ಲಿನ ಹಿರಿಯರು ಹತ್ರ ಗೆದ್ದಿರ್ತಕ್ಕಂಥವ್ರು ಅಲ್ಲಿನ ಹಿರಿಯರೊಬ್ಬರು ಹೇಳಿದ್ರು ಒಂದು ಮಾಡಪ್ಪ ನಮ್ದೇನಿಲ್ಲ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ಅನುಮತಿ ಬೇಕು, ರಾಜ್ಯ ಘಟಕದ ಎಲ್ಲ ಅನುಮತಿ ಇದ್ರೆ ಅವರು ತಾಲೂಕು ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯವರು ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಸುತ್ತಿ ಇಂಥ ಕಾರ್ಯಾಗಾರ ಮಾಡಬೇಕು. ಆ ಸುತ್ತಮುತ್ತಲಿರ್ತಕ್ಕಂಥ ಜಿಲ್ಲೆಯವರು ತಾಲೂಕಿನ ಒಗ್ಗೂಡಿಸಬೇಕು, ಜಾಗೃತಿ ವೇದಿಕೆನ ಇದೇ ರೀತಿ ದೊಡ್ಡ ಮಟ್ಟದಲ್ಲಿ ಬೆಳೆಸಬೇಕು ನಾವು ಉದ್ದೇಶದಿಂದ ನಾವು ಮೊದಲನೇದಾಗಿ ಇದನ್ನ ಅವರ ಒಂದು ಅಧ್ಯಕ್ಷತೆ ಮಾಡಿದ್ವಿ. ಒಂದು ಎರಡನೇ ವಿಚಾರ ನಮ್ಮ ಅನಿಸಿಕೆ ಮೊದಲಾಗಿ ಹೇಳ್ಬಿಡ್ತೀನಿ. ಈ ಒಂದು ಜಾಗೃತಿ ವೇದಿಕೆ ಏನಿವತ್ತು ಬೇರೆ ಬೇರೆ ದೇಶ ಇರ್ಬೋದು ಒಗ್ಗೂಡಿಸುವಂತ ಒಂದು ಹೋರಾಟಗಳು ಆಯ್ತು. ಏನವರು ಉದ್ಯೋಗದ ಬಗ್ಗೆ ಇರ್ಬೋದು, ಕನ್ನಡ ಸೇವೆ ಪುಸ್ತಕ ಇರ್ಬೋದು, ಇಲ್ಲ ಇತರೆ ಬೇರೆ ಬೇರೆ ವಿಚಾರದಲ್ಲಿ ಅದೇ ಒಪ್ಪಿದ್ರೆ ನಾವು ಎಲ್ಲಾ ತಾಲೂಕಲ್ಲಿ ಜಿಲ್ಲೆಗಳಲ್ಲಿ ಕರಪತ್ರ ಮುದ್ರಿಸಿ ಮುಂದಿನ ದಿನಗಳಲ್ಲಿ ಯುವಕರನ್ನ ಸಂಘಟಿಸಿ ಜೊತೆಯಾಗಿ ತಗೊಂಡು ಎಲ್ಲ ಶಾಖೆಗಳು ಮಾಡಿ ಯಾವುದೇ ಬೇರೆ ಸಂಘಟನೆಗಳು ಸಪೋರ್ಟ್ ಬೇಡ, ಯಾರಾದ್ರೂ ಬರ್ಬೋದು ನಮ್ಮ ಜೊತೆ ರಾಜ್ಯಾಧ್ಯಕ್ಷರು ಹೇಳೋ ರೀತಿ ಮಾಡಿ ರಾಜ್ಯ ಮಟ್ಟದಲ್ಲಿ ಎಲ್ಲ ಯುವಕರನ್ನು ಒಗ್ಗೂಡಿಸಿ ದೊಡ್ಡ ಬೃಹತ್ವಾದಂತ ಹೋರಾಟಗಳನ್ನ ರೂಪಿಸೋದಕ್ಕೆ ಈ ಕಾರ್ಯಾಗಾರಗಳು ಇವೆಲ್ಲವೂ ಕೂಡ ಅವಶ್ಯಕತೆ ಐತೆ. ಇವೆಲ್ಲ ಮನಸ್ಸುಗಳು ಒಂದಾಗಬೇಕು, ಎಲ್ಲರೂ ಜೊತೆ ಸೇರ್ಬೇಕು. ಈ ರೀತಿ ಎಲ್ಲರೂ ಸೇರಿ ಸಹಭೋಜನ ಮಾಡಬೇಕು. ಅಂದ್ರೆ ಜೊತೆಗೆ ಸೇರೋ ವಿಭಕ್ತ ಕುಟುಂಬದವರು ಏನ್ ದೊಡ್ಡ ಕುಟುಂಬ ಇತ್ತು ಅದೇ ರೀತಿ ಎಲ್ಲ ಮನಸ್ಸುಗಳು ಸೇರಿ ಮಾಡಿದ್ರೆ ಆಗುತ್ತೆ ಅಂತ ಹೇಳಿದ್ವಿ. ಮುಂದಿನ ದಿನಗಳಲ್ಲಿ ನೀವು ಯಾವ ತಾಲೂಕು ಜಿಲ್ಲೆಯವರು ಹೇಳ್ತೀರಾ, ನಾವು ಕೂಡ ಜೊತೆ ಸೇರಿ ಬಂದಿದ್ರೆ ಅದನ್ನ ಮೊದಲೇ ಬಂದು ತನುಮಾನ ಕೊಟ್ಟು ಎಲ್ಲ ಎಲ್ಲಿ ಬೇಕಾದ್ರೂ ಕಾರ್ಯಾಗಾರಗಳು ಇಲ್ಲ ಸಮಾವೇಶಗಳು ಕಾರ್ಯಕ್ರಮಗಳ ಜೊತೆ ಸೇರಿ ಮಾಡ್ತೀವಿ. ಎಲ್ಲರೂ ನಮ್ಮ ಸಂಪರ್ಕ ಮಾಡಬಹುದು. ಮತ್ತೆ ರಾಜ್ಯಾಧ್ಯಕ್ಷರು ಅನುಮತಿ ಕೊಟ್ರೆ ನಾವು ಮುಂದಿನ ದಿನಗಳಲ್ಲಿ ಮುಂದುವರಿತೀವಿ ಅಂತ ಹೇಳ್ತಾ ಗುರುಪ್ರಸಾದ್ ಎಲ್ಲ ನಾಯಕರು ನಮ್ಮ ಮಹಾದೇವ್ ಎಲ್ಲ ಇದ್ವಿ ಜೊತೆ ಸೇರಿ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ